ಕೀರ್ತನೆ 12 ನುಡಿಯುತ್ತದೆ, ನಿನ್ನಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ, ನಿನ್ನ ರಕ್ಷಣೆ ತಂದಿದೆ ನನಗೆ ಹರುಷ. ಪ್ರೀತಿಯ ಭಕ್ತ ಬಾಂಧವರೇ, ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ ತನ್ನ 18ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಕೊಂಡಾಡಲು ಸಿದ್ಧವಾಗುತ್ತಾ ಇದೆ. ಜೂನ್ 4ನೇ ತಾರೀಕಿನಿಂದ 9 ದಿನಗಳ ಪ್ರಾರ್ಥನೆ, ಬಲಿಪೂಜೆ ಹಾಗೂ ಪೂಜ್ಯ ಅವಶೇಷದ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವು ಆರಂಭಗೊಳ್ಳುತ್ತಾ ಇದೆ. ಹಾಗೂ ಜೂನ್ 12ರಂದು ಸಂಜೆ 6:15 ಗಂಟೆಗೆ ಮೆರವಣಿಗೆ, ತದನಂತರ ಜೂನ್ 13ರಂದು ಬೆಳಿಗ್ಗೆ 10 ಗಂಟೆಗೆ ವಾರ್ಷಿಕೋತ್ಸವದ ಹಬ್ಬದ ಬಲಿಪೂಜೆ. ಈ ಸಂದರ್ಭದಲ್ಲಿ ಪವಾಡ ಪುರುಷ ಸಂತ ಅಂತೋನಿಯವರು ಅದ್ಭುತ ಶಾಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನೂರಾರು ಪವಾಡಗಳನ್ನು ಮಾಡುತ್ತಾ ಇದ್ದಾರೆ ಎಂದರೆ ಅತಿಶಯೋಕ್ತಿ ಆಗಲಾರದು. ನೊಂದವರ, ಕಷ್ಟದಲ್ಲಿರುವವರ, ಸಮಸ್ಯೆಯಲ್ಲಿರುವವರ, ವಧುವರರ ಅನ್ವೇಷಣೆಯಲ್ಲಿರುವವರ, ಉದ್ಯೋಗವನ್ನ ಕಳೆದುಕೊಂಡವರ, ನಿರಾಶ್ರಿತರ ಆಶ್ರಯಕ್ಕೆ ಬರುವವರೇ ಅದ್ಭುತ ಶಾಲಿ ಸಂತ ಅಂತೋನಿಯವರು. ಈ ಪುಣ್ಯಕ್ಷೇತ್ರಕ್ಕೆ ಈ ವಾರ್ಷಿಕೋತ್ಸವದ ಸಮಯದಲ್ಲಿ ನಮ್ಮ ಧರ್ಮ ಕೇಂದ್ರದ ಪರವಾಗಿ ನಿಮ್ಮೆಲ್ಲರನ್ನೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಬನ್ನಿ, ಪ್ರಾರ್ಥಿಸಿರಿ, ಹೇರಳವರ ಪ್ರಸಾದಗಳನ್ನು ಪಡೆಯಿರಿ. ಧನ್ಯವಾದಗಳು. ಯೇಸು ಬಾಲರ ಕರದಿ ಪಿಡಿಯುವ ಭಾಗ್ಯ ಪಡೆದ ಸಂತರು, ಬಾಲ್ಯದಲ್ಲಿಯೇ ದೈವ ಚಿತ್ತಕ್ಕೆ ಮಣಿದ ಪವಿತ್ರ. ನಮಸ್ಕಾರ, ನನ್ನ ಹೆಸರು ಅನಿತಾ ಡಿಸಿಲ್ವಾ. ನಾನು ಎನ್ನಾರ್ಪುರದಲ್ಲಿ ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನಾನು ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಸಿಂಸೆ ಈ ಧರ್ಮ ಕೇಂದ್ರಕ್ಕೆ ಸೇರಿದವಳು. ನನ್ನ ಮಗಳು ಸುಮಾರು 1.5 ವರ್ಷದಿಂದ ಕೆಲಸ ಇಲ್ಲದೆ ಮನೆಯಲ್ಲೇ ಇದ್ಲು. ತುಂಬ ಕಷ್ಟಪಡ್ತಾಯಿದ್ಲು, ತುಂಬ ಇಂಟರ್ವ್ಯೂಸ್ ಬರ್ತಾಯಿತ್ತು. ಆದರೂ ಯಾವುದೇ ಇಂಟರ್ವ್ಯೂನಲ್ಲೂ ಅವಳು ಸಕ್ಸಸ್ ಆಗಲಿಲ್ಲ. ಕೊನೆಗೆ ನಾನು ಸಂತ ಅಂತೋನಿಯವರ ಹತ್ರ ಹರಕೆ ಹೊತ್ತು ಬೇಡ್ಕೊಂಡಾಗ ಅವಳಿಗೆ ಒಂದು ಉತ್ತಮ ಕೆಲಸ ಸಿಕ್ಕಿತು, ಉತ್ತಮ ಸಂಬಳದೊಂದಿಗೆ. ದೇವರು ಸಂತ ಅಂತೋನಿಯವರ ಮೂಲಕ ನೀಡಿದ ಈ ಉಪಕಾರಕ್ಕಾಗಿ ನಾನು ದೇವರಿಗೆ സ്തോത്ര സല്ലിಸ್ತೇನೆ. ഈ സമയം ദൈവം എനിക്ക് തന്നതിനെ ഓർത്ത് ഞാൻ ദൈവത്തോട് ഒത്തിരി നന്ദി പറയണു. ഞാൻ എല്ലാ ദിവസവും അന്തോണീസ് പുണ്യാളൻ്റെ അടുത്ത് വന്ന് പ്രാർത്ഥിക്കുമായിരുന്നു. എനിക്കൊരു നല്ല ഒരു ഭവനം വേണം, അത് കെട്ടാനുള്ള അനുഗ്രഹത്തിന് വേണ്ടി. പക്ഷേ ഞാൻ വിചാരിച്ചതിനേക്കാളും നല്ലൊരു ഭവനം എനിക്ക് അന്തോണീസ് പുണ്യാളൻ എനിക്ക് തന്നു. ഞാൻ അന്തോണീസ് പുണ്യാളൻ്റെ അടുത്ത് ഒത്തിരി നന്ദി പറയണം. ಸಂತ ಅಂತೋನಿಯವರ ಕೃಪೆಯಿಂದ ನಮ್ಮ ಇಡೀ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಿದೆ. ಬಾಲ್ಯದಿಂದಲೂ ನಾನು ಸಂತ ಅಂತೋನಿಯವರ ಪ್ರೀತಿಗೆ ಪಾತ್ರರಾಗಿದ್ದೇನೆ. ನನ್ನ ಮಗಳ ಮದುವೆ ಒಳ್ಳೆಯ ರೀತಿಯಲ್ಲಿ ನಡೆಯಿತು. ಮಗನ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ, ನನ್ನ ಗಂಡನ ಕೆಲಸ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಪ್ರತಿದಿನವೂ ನಾವು ಬಲಿಪೂಜೆಗೆ ಹೋಗ್ತಿದ್ದೇವೆ. ನಮಗೆ ಪ್ರಭುವನ್ನು ಸ್ವೀಕರಿಸುವ ಸೌಭಾಗ್ಯ ದಯಪಾಲಿಸಿದೆ. ಆದ್ದರಿಂದ ನಮಗೆ ಸಂತ ಅಂತೋನಿಯವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಕಾಗಲ್ಲ. ನನ್ನ ಗೆಳತಿಗೆ ಮಕ್ಕಳ ಭಾಗ್ಯವನ್ನು ದಯಪಾಲಿಸಿದರು. ನನಗೂ ಮಕ್ಕಳ ಭಾಗ್ಯ ನಿಧಾನವಾಗಿ ಸಿಕ್ತು. ಪ್ರಾರ್ಥನೆಯಿಂದಲೇ ನನಗೆ ಮಕ್ಕಳ ಭಾಗ್ಯವನ್ನು ದಯಪಾಲಿಸಿದರು. ಮತ್ತು ನನ್ನ ಗೆಳತಿ ಚಿಕ್ಕಮಗಳೂರಿನಿಂದ ಬಂದು ಅವಳಿಗೆ ಸೈಟ್ ಬೇಕಾಗಿತ್ತು. ಆ ಸೈಟು ದೇವರ ಕೃಪೆಯಿಂದ ಸಿಕ್ತು. ಎಷ್ಟು ಕೃತಜ್ಞತೆ ಹೇಳಿದರೂ ಸಾಕಾಗಲ್ಲ. ನನ್ನ ಗಂಡನ ಆರೋಗ್ಯ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಯೋದಕ್ಕೆ ಕಾರಣ ಪ್ರಾರ್ಥನೆ. ಸಂತ ಅಂತೋನಿಯವರಲ್ಲಿ ಬೇಡಿಕೊಂಡರೆ ಎಲ್ಲ ಸಿಗುತ್ತದೆ. ನನ್ನ ಜೀವನದಲ್ಲಿ ನನಗೆ ಅತಿ ಮುಖ್ಯವಾಗಿ ಶಾಂತಿ ಲಭಿಸೋಕ್ಕೆ ಸಂತ ಅಂತೋನಿಯವರ ಕೃಪೆ ಕಾರಣ. ಸಂತ ಅಂತೋನಿಯವರಿಗೆ ಎಷ್ಟು ಧನ್ಯವಾದರು ಹೇಳಿದರೂ ಸಾಲದು. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿದರೆಲ್ಲ ಕೊಟ್ಟಿರುವ ಸಂತ ಅಂತೋನಿಯವರಿಗೆ ಕೃತಜ್ಞತೆಗಳು.